ಇದೆಲ್ಲದರ ಮಧ್ಯೆ ಕಾಡ್ತಾ ಇರುವಂತಹ ಪ್ರಮುಖವಾದಂತಹ ಪ್ರಶ್ನೆ, ಪದೇ ಪದೇ ಯುದ್ಧದಿಂದ ಡೊನಾಲ್ಡ್ ಟ್ರಂಪ್ ಸುಸ್ತಾಗ್ಬಿಟ್ರಾ? ಇರಾನ್ ವಿರುದ್ಧ ಯುದ್ಧ ನಿಲ್ಲಿಸುವಂತಹ ಮಾತುಗಳನ್ನ ಆಡ್ತಿದ್ದಾರೆ ಡೊನಾಲ್ಡ್ ಟ್ರಂಪ್. ಷರತ್ತು ಒಪ್ಪಿ ಅಂತ ಪದೇ ಪದೇ ಡೆಡ್ ಲೈನ್ ನ ಮುಂದೂಡಿಕೆ ಮಾಡ್ತಿದ್ದಾರೆ. ಇತ್ತ ರಷ್ಯಾ ಟ್ಯಾಂಕರ್ನ ಮುಟ್ಟಿದ್ರೆ ಮತ್ತೆ ಯುದ್ಧಾಹ್ವಾನದ ಭೀತಿ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಕಾಡ್ತಾ ಇತ್ತು. ಯಾವುದೇ ಸಮಸ್ಯೆಯನ್ನ ಮೈ ಮೇಲೆ ಎಳ್ಕೊಳ್ಳದೆ ಮೌನಕ್ಕೆ ಜಾರ್ಬಿಟ್ರು ಡೊನಾಲ್ಡ್ ಟ್ರಂಪ್. ನಿರ್ಬಂಧವನ್ನ ಮೀರಿ ರಷ್ಯಾ ಟ್ಯಾಂಕರ್ ಬಂದ್ರೂ ಕೂಡ ಟ್ರಂಪ್ ಯಾಕೆ ಮೌನವಾದ್ರು? ಅದೇ ಅವರನ್ನ ಈಗ ವೀಕ್ ಆಗ್ಬಿಟ್ರಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕೋ ಹಾಗೆ ಮಾಡಿದ್ದು. ಡೊನಾಲ್ಡ್ ಟ್ರಂಪ್ ಅವರಿಗೆ ಪ್ರಶ್ನೆ ಮಾಡ್ಲಾಗತ್ತೆ, ಮಾಧ್ಯಮಗಳು ಪ್ರಶ್ನೆ ಮಾಡ್ತವೆ ಅವರಿಗೆ. ರಷ್ಯಾದ 2 ಆಯಿಲ್ ಟ್ಯಾಂಕರ್ಗಳು ಬಂದಿದ್ದಾವೆ ಕ್ಯೂಬಾಗೆ, ನೀವು ಯಾಕೆ ತಡೀಲಿಲ್ಲ ಅಂತ ಹೇಳಿ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ನಾನು ತಡೆಯೋದಿಲ್ಲ, ಪಾಪ ಅವರು ಸರ್ವೈವ್ ಆಗ್ಲಿ, ಅಂದ್ರೆ ಕ್ಯೂಬಾದವರು ಸರ್ವೈವ್ ಆಗ್ಲಿ, ನಾನು ತಡೆಯೋದಕ್ಕೆ ಹೋಗಲ್ಲ ಅನ್ನುವಂಥ ಮಾತನ್ನ ಖುದ್ದು ಡೊನಾಲ್ಡ್ ಟ್ರಂಪ್ ಆನ್ ರೆಕಾರ್ಡ್ ಹೇಳಿದ್ದಾರೆ. ಬದುಕೊಳ್ಳಿ ಅವರು ಅಂತ ಹೇಳಿ. ಬಟ್ ಬದುಕೊಳ್ಳಿ ಅವರು ಅಂತ ಹೇಳಿ ಬಿಟ್ಟಿದ್ದ ಡೊನಾಲ್ಡ್ ಟ್ರಂಪ್ ಅಂತ ಕೇಳಿದ್ರೆ, ಜಾಗತಿಕವಾಗಿ ರಕ್ಷಣಾ ವಿಶ್ಲೇಷಕರು ಇದನ್ನ ಅಲ್ಲಗಳೆಯುತ್ತಿದ್ದಾರೆ. ಆಲ್ರೆಡಿ ಇರಾನ್ನಲ್ಲಿ ಯುದ್ಧಕ್ಕೆ ಇಳಿದು ಬಿಟ್ಟಿದೆ ಅಮೆರಿಕ. ಬಟ್ ಎಂಟ್ರಿ ಏನೋ ಆಯ್ತು, ದೊಡ್ಡ ಮಟ್ಟದಲ್ಲಿ ಬೊಂಬಾರ್ಡಿಂಗ್ ಅನ್ನೂ ಮಾಡ್ತು. ಆದ್ರೆ ಫೈನಲ್ ಆಬ್ಜೆಕ್ಟಿವ್ ಏನು ಅಮೆರಿಕಾಗೆ ಗೊತ್ತಾಗ್ತಾ ಇಲ್ಲ. ಇರಾನ್ನ ಯುದ್ಧದಿಂದ ಎಕ್ಸಿಟ್ ಪ್ಲಾನ್ ಏನು ಅಂತ ಕೇಳಿದ್ರೆ ಅಮೆರಿಕಾಗೆ ಆ ಬಗ್ಗೆ ಕ್ಲಾರಿಟಿ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಮತ್ತಷ್ಟು ಸೈನಿಕರನ್ನ ಅರೇಬಿಯನ್ ಸೀನಲ್ಲಿ ಕೂಡು ಹಾಕುವಂತಹ ಕೆಲಸವನ್ನ ಅಮೆರಿಕ ಮಾಡಿದೆ. ಗ್ರೌಂಡ್ ಆಪರೇಷನ್ ಮಾಡ್ತೀವಿ ಅಂತ ಹೇಳಿದೆ. ಆದ್ರೆ ಗ್ರೌಂಡ್ ಆಪರೇಷನ್ ಈಸಿನಾ ಅಂತ ಕೇಳಿದ್ರೆ, ಈ ಹಿಂದೆ ಮಾಡಿದಂತಹ ಗ್ರೌಂಡ್ ಆಪರೇಷನ್ ಕಾರ್ಯಾಚರಣೆಗಳು ಅದು ವಿಯೆಟ್ನಾಂನಲ್ಲಾಗಿರಬಹುದು, ಅಥವಾ ಇರಾಕ್ನಲ್ಲಾಗಿರಬಹುದು, ಅಥವಾ ಅಫ್ಘಾನ್ನಲ್ಲಾಗಿರಬಹುದು, ಎಷ್ಟರ ಮಟ್ಟಿಗೆ ಸಕ್ಸಸ್ನ ಕೊಟ್ಟಿದೆ. ವಿಯೆಟ್ನಾಂನಲ್ಲಿ 1965ರಿಂದ 73ರ ತನಕ ಅಮೆರಿಕ ಸೋತ್ ಹೋಗ್ಬಿಡುತ್ತೆ. ಅದಾದ ನಂತರ ತನ್ನ ಸೈನ್ಯವನ್ನ ಸಂಪೂರ್ಣವಾಗಿ ವಾಪಸ್ ತೆಗೆದುಕೊಳ್ಳುತ್ತೆ. ಅಲ್ಲಿ ಅಮೆರಿಕ ಯಾವುದನ್ನ ಬಯಸ್ತಾ ಇರಲಿಲ್ವೋ ಅದೇ ಆಗುತ್ತೆ. ಕಮ್ಯುನಿಸಂನ ಫಾಲೋ ಮಾಡುವಂತಹ ಸರ್ಕಾರ ವಿಯೆಟ್ನಾಂನಲ್ಲಿ ಬಂದ್ಬಿಡುತ್ತೆ. ಅದಾದ ನಂತರ ಅಫ್ಘಾನಿಸ್ತಾನದಲ್ಲಿ ಏನಾಯ್ತು, 9/11 ಅಟ್ಯಾಕ್ನ ಬಳಿಕದಲ್ಲಿ ಅಮೆರಿಕಾದ ಉದ್ದೇಶ ಇದ್ದಿದ್ದು, ಅವ್ರು ಹೇಳಿದ್ದು, ನಾವು ತಾಲಿಬಾನ್ ವಿರುದ್ಧ, ಅಲ್ ಖೈದಾ ವಿರುದ್ಧ ದಾಳಿಯನ್ನ ಮಾಡ್ತೀವಿ ಅಂತ ಹೇಳಿ ಗ್ರೌಂಡ್ ಆಪರೇಷನ್ ನ ಅಫ್ಘಾನಿಸ್ತಾನದಲ್ಲಿ ಆರಂಭ ಮಾಡುತ್ತೆ ಅಮೆರಿಕ. ಬಟ್ ಅಲ್ಲಿ ಏನಾಯ್ತು, ಅಲ್ಲೂ ಬಂದಿದ್ದು ಸಾಕಷ್ಟು ವರ್ಷಗಳ ಕಾಲ ಅಲ್ಲಿ ಕಾರ್ಯಾಚರಣೆಯನ್ನ ಮಾಡುತ್ತೆ. ಬಟ್ ಒಂದು ಫೈನಲ್ ಗೆಲುವಿಗೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಆರಂಭಿಕ ಗೆಲುವು ಮಾತ್ರ. ಈಗಲ್ಲ ಅಧಿಕಾರಕ್ಕೆ ಬಂದಿರೋದು ತಾಲಿಬಾನ್ ಸರ್ಕಾರ. ಇರಾಕ್ನಲ್ಲಿ ಏನಾಯ್ತು, ಇರಾಕ್ನಲ್ಲೂ ಕೂಡ ಗ್ರೌಂಡ್ ಆಪರೇಷನ್, ಬಟ್ ಅದು ಸುದೀರ್ಘ ಕಾಲವನ್ನ ತೆಗೆದುಕೊಂಡ್ಬಿಡ್ತು. ದಶಕಕ್ಕೂ ಹೆಚ್ಚು ಕಾಲ. ಯಶಸ್ಸು ಸಿಕ್ತಾ ಅಂತ ಕೇಳಿದ್ರೆ ಅಮೆರಿಕಾಗೆ ಫಿನಾನ್ಷಿಯಲಿ ದೊಡ್ಡ ಮಟ್ಟದ ಲಾಸ್, ಸೇನೆಯನ್ನ ಕಳ್ಕೊಳ್ತು, ಸೈನಿಕರನ್ನ ಕಳ್ಕೊಳ್ತು, ಯುದ್ಧ ನೌಕೆ, ಯುದ್ಧ ಉಪಕರಣ, ಯುದ್ಧ ವಿಮಾನ ಎಲ್ಲವನ್ನೂ ಕಳ್ಕೊಳ್ತು. ಆರ್ಥಿಕವಾಗಿ ಅದು ಕೂಡ ದೊಡ್ಡ ನಷ್ಟವನ್ನ ತಂದೊಡ್ತು. ಈಗಲೂ ಇರಾನ್ನಲ್ಲಿ ನಾವು ಗ್ರೌಂಡ್ ಆಪರೇಷನ್ ಮಾಡ್ತೀವಿ ಅಂತ ಟ್ರಂಪ್ ಹೇಳ್ತಿದ್ದಾರೆ. ಗ್ರೌಂಡ್ ಆಪರೇಷನ್ ವಿರುದ್ಧ ಅಮೆರಿಕಾದಲ್ಲೇ ವಾಯ್ಸಸ್ಗಳು ರೈಸ್ ಆಗಿದ್ದಾವೆ. ನಮಗಿನ್ನೂ ಸಮಸ್ಯೆಗಳು ಬೇಡ, ಆರ್ಥಿಕವಾಗಿ ನಮ್ಮ ದೇಶವನ್ನ ಸಂಕಷ್ಟಕ್ಕೆ ನೀವು ಸಿಲುಕು ಹಾಕಿಸಬೇಡಿ ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದೆಲ್ಲದರ ಮಧ್ಯೆ ಇದೇ ಕಾರಣಕ್ಕಾಗಿ ರಷ್ಯಾದ ಹಡಗುಗಳನ್ನ ಡೊನಾಲ್ಡ್ ಟ್ರಂಪ್ ತಡೆಯುವುದಕ್ಕೆ ಮುಂದಾಗಲಿಲ್ಲ ಅನ್ನುವಂಥ ವಿಶ್ಲೇಷಣೆ ಇದೆ. ಯಾಕಂದ್ರೆ ಇರಾನ್ನಲ್ಲಿ ಈಗಾಗಲೇ ಆಕ್ಟಿವ್ ಆಗಿರುವಂತಹ ಅಮೆರಿಕ ಮತ್ತೊಂದು ಕಡೆ ರಷ್ಯಾದ ಹಡಗುಗಳನ್ನ ತಡೆದಿದ್ದೇ ಆದ್ರೆ ರಷ್ಯಾನು ಕೂಡ ನೇರವಾಗಿ ಯುದ್ಧಕ್ಕೆ ಆಹ್ವಾನ ಮಾಡಿದ ಹಾಗೆ. ಹಾಗಾಗಿ ಆ ನೇರ ಟಕ್ಕರ್ ತನಗೆ ಬೇಡ ಅನ್ನುವಂಥ ಕಾರಣಕ್ಕಾಗಿನೇ ರಷ್ಯಾದ ಹಡಗುಗಳನ್ನ ತಡೆಯದೆ ಕ್ಯೂಬಾಗೆ ಹೋಗೋಕ್ ಬಿಟ್ರು ಅನ್ನುವಂಥದ್ದು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತಹ ಮಾತು. ಆ ಕಾರಣಕ್ಕಾಗಿನೇ ರಷ್ಯಾದ ಎದುರು ಇವತ್ತಿಗೆ ಅಮೆರಿಕ ವೀಕ್ ಆಯ್ತಾ ಅನ್ನುವಂಥ ವಿಶ್ಲೇಷಣೆಗಳು ಸದ್ಯಕ್ಕೆ ಆರಂಭವಾಗಿದ್ದಾವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.